ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ಯಾವ ಕಡೆಗೆ ಸಾಗ್ತಾ ಇದೆ ಅನ್ನುವಂತ ಸಣ್ಣ ಗುಮಾನಿ ಇದೀಗ ಶುರುವಾಗ್ತಾ ಇದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖೆ ಕೂಡ ಇದರ ಜೊತೆಗೇನೆ ನಡೆಯುತ್ತಾ ಅನ್ನುವಂಥದ್ದು ಕೆಲ ಗುಮಾನಿ. ಯಾಕಂತ ಅಂದ್ರೆ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಕ್ಲೀನ್ ಚಿಟ್ ಪಡೆದಂತ ಕೆಲ ಮಂದಿ ಏನಿದ್ರು ಅವ್ರುಗಳಿಗೆ SIT ಬುಲಾವ್ ಕೊಟ್ಟಿರುವಂಥದ್ದೇ ಈಗ ಕುತೂಹಲ ಕಾರಣ ಆಗಿರುವಂತ ಸಂಗತಿ. ಹಾಗಾಗಿ ಅದ್ರ ಜೊತೆಗೇನೆ ಮೊನ್ನೆ ಬಿಜೆಪಿಯ ಕೆಲ ಸದಸ್ಯರೆಲ್ಲ ಸೌಜನ್ಯ ಅವ್ರ ನಿವಾಸಕ್ಕೆ ಹೋಗಿರೋದು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಬೇಕಾದ್ರೆ ಹೋರಾಟ ಮಾಡೋದಕ್ಕೆ ನಾವು ಖರ್ಚು ವೆಚ್ಚ ನೋಡ್ಕೊಳ್ತೀವಿ ಅಂದಿರೋದು. ಇದರ ನಡುವೆ ಈಗ ಆರೋಪಿತರಿಗೆ ಅಂದ್ರೆ ಹಿಂದೆ ಕ್ಲೀನ್ ಚಿಟ್ ಪಡೆದಂತ ಮಂದಿಗೆ ಬುಲಾವ್ ಕೊಟ್ಟಿರೋದು, ಇದೆಲ್ಲ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆದ್ರೆ ಈ ಬುರುಡೆ ಚಿನ್ನಯ್ಯ ಆತನ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಇವ್ರಗಳ ಹೆಸರನ್ನ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೋ ಹೇಳಿ ಅವ್ರಿಗೆ ಆ ಕಾರಣಕ್ಕಾಗಿ ಕರೀತಿದಾರೋ ಅಥವಾ ಸೌಜನ್ಯ ಪ್ರಕರಣಕ್ಕೇನೇನೋ ಅನ್ನುವಂಥದ್ದು ಬಹಳ ಕುತೂಹಲ ಉಂಟಿಸ್ತಾ ಇರುವಂಥ ಸಂಗತಿ. ಇದರ ಜೊತೆಗೆ ಏನೇನಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗಿನ ತನಿಖೆ, ಮತ್ತೋರ್ವ ಯೂಟ್ಯೂಬರ್ಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಬನ್ನಿ ಕ್ವಿಕ್ ಆಗಿ ರಿಪೋರ್ಟಲ್ಲಿ ನೋಡ್ಕೊಳ್ಳೋಣ. ವೀರೇಂದ್ರ ಹೆಗ್ಗಡೆ ಅವರಿಗೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ಸೌಜನ್ಯ ಮತ್ತು ಧರ್ಮಾಧಿಕಾರಿಗಳನ್ನು ಎದುರ ಬದ್ರ ನಿಲ್ಲಿಸೋದೇ ಒಂದು ಪಿತೂರಿ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ, ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ. ಯಾವ್ದು ರಾಜಕಾರಣ? 17-18 ಕಡೆ JCB ತಗೊಂಡು ಅಗದಿದ್ದೇ ರಾಜಕಾರಣ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ನಡೆಸಿದ್ದ ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ರು. ಈ ನಡೆ ಸ್ವಪಕ್ಷದಲ್ಲೇ ಅಪಸ್ವರಕ್ಕೂ ಕಾರಣವಾಗಿತ್ತು. ಸಾಲದಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ನಡೆಯನ್ನ ಪ್ರಶ್ನಿಸಿದ್ರು. ನೀವ್ಯಾರ ಪರ ಹೇಳಿ ಅಂತ ಪ್ರಶ್ನೆ ಕೇಳಿದ್ರು. ಇದೀಗ CT ರವಿ ಸಿಎಂ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾವು ಷಡ್ಯಂತ್ರ ವಿರುದ್ಧ ಎಂದಿದ್ದಾರೆ. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವ್ರ ಪರನ ಸೌಜನ್ಯ ಪರನ ಅಂತ ಕೇಳಿದ್ದಾರೆ. ಇದೊಂದು ಅಸಂಬದ್ಧವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂದರೆ ಸೌಜನ್ಯ ಮತ್ತು ಧರ್ಮಾಧಿಕಾರಿಗಳನ್ನು ಎದುರ ಬದ್ರ ನಿಲ್ಲಿಸೋದೇ ಒಂದು ಪಿತೂರಿ, ಒಂದು ಷಡ್ಯಂತ್ರ. ಸೌಜನ್ಯ ಕೇಸ್ ಕುರಿತು ತನಿಖೆ ಆರಂಭಿಸಿದ SIT. ಬುರುಡೆ ಚಿನ್ನಯ್ಯ ಪ್ರಕರಣದ ತನಿಖೆ ನಡೆಸುತ್ತಿರುವ SIT ಇದೇ ಹೊತ್ತಲ್ಲಿ ಸೌಜನ್ಯ ಪ್ರಕರಣದ ಆರೋಪ ಹೊತ್ತವರಿಗೂ ಬುಲಾವ್ ನೀಡಿದೆ. ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೆ SIT ವಿಚಾರಣೆ ನಡೆಸಿದೆ. ಆದರೆ ಮೊನ್ನೆ ಅಷ್ಟೇ ಸೌಜನ್ಯ ತಾಯಿ ಕುಸುಮಾವತಿ SITಗೆ ದೂರು ನೀಡಿದ್ರು. ಈ ಸಂಬಂಧ ಉದಯ್ ಅವರನ್ನ ಕರೆಸಲಾಗಿದೆಯಾ ಅಥವಾ ಚಿನ್ನಯ್ಯ ಏನಾದರೂ ಇವರ ಹೆಸರು ಹೇಳಿದ್ದಾನಾ? ಯಾವ ಕೇಸ್ ಸಂಬಂಧ ಇವರನ್ನ ವಿಚಾರಣೆಗೆ ಕರೆಯಲಾಗಿದೆ ಅನ್ನೋದು ಗೊತ್ತಾಗಬೇಕಿದೆ. ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ, ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಇನ್ನು ಸೆಪ್ಟೆಂಬರ್ 1ರ ಬಿಜೆಪಿ ಧರ್ಮಸ್ಥಳ ಚಲೋಗೆ ಮಾಜಿ ಸಂಸದ DK ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯ ಒಳ ರಾಜಕೀಯದಿಂದಲೇ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಎಂದಿದ್ದಾರೆ. ಆದರೆ ಈ ಮಾತಿಗೆ CT ರವಿ ತಿರುಗೇಟು ಕೊಟ್ಟಿದ್ದು ಯಾವುದು ರಾಜಕಾರಣ ಅಂತ ಪ್ರಶ್ನಿಸಿದ್ದಾರೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ, ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅನ್ನೋ ತರಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ. ಯಾವ್ದು ರಾಜಕಾರಣ? 17-18 ಕಡೆ JCB ತಗೊಂಡು ಅಗದಿದ್ದೇ ರಾಜಕಾರಣ. 6 ಅಡಿ 3 ಅಡಿ ಗುಂಡಿ ತೆಗಿಯೋಕೆ ಜನ ಸಿಗಲ್ಲ. 22 ಅಡಿ 24 ಅಡಿ ಯಾವನೋ ಬುಡೆ ಮಾತು ಕೇಳ್ಕೊಂಡು ಗುಂಡಿ ತೋಡಿದ್ರಲ್ಲ, ಅದು ರಾಜಕಾರಣ. ಇಷ್ಟೇ ಅಲ್ಲ, ಪ್ರಕರಣದ ತನಿಖೆಯನ್ನ NIAಗೆ ಕೊಡಬೇಕು ಅನ್ನೋದು ಬಿಜೆಪಿ ಆಗ್ರಹ. ಆದ್ರೆ ಕಾಂಗ್ರೆಸ್ ನಾಯಕರು NIA ತನಿಖೆಯ ಅಗತ್ಯವಿಲ್ಲ ಅಂತಿದ್ದಾರೆ. ಕುಮ್ಮಕ್ ಕೊಟ್ಟಿರೋದ್ರೊಳಗೆ ಕೆಲವು ಮತಾಂಧ ಶಕ್ತಿಗಳು ಇದಾವೆ, ವಿದೇಶಿ ಹಣವೂ ಬಂದಿದೆ. ಈಗ ಆಪಾದನೆ ಸತ್ಯ ಆಗಿದ್ರೆ ಅದು ಮುಚ್ಚಾಕುವಂತ ಕೆಲಸವನ್ನು ಸ್ವಾಭಾವಿಕವಾಗಿ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡುತ್ತೆ. ಅದಕ್ಕೋಸ್ಕರ ನಾವು NIA ಕೊಡಿ ಅಂತ ಹೇಳ್ತಾ ಇರೋದು. ನಮ್ಮ ಪೊಲೀಸರೇ ಸ್ಟ್ರಾಂಗ್ ಅವರೇ, ಅದೆಲ್ಲ ಏನಿಲ್ಲ. ಎಲ್ಲ ಸತ್ಯತೆ ಬಯಲು ಬಂದಿಲ್ವಾ? NIAಗೋ CBIಗೋ ಅವಶ್ಯಕತೆ ಏನಿಲ್ಲ. ಈ ನಡುವೆ ಬಿಜೆಪಿಯಂತೆ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ಚಲೋ ನಡೆಸುತ್ತಿದ್ದಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಯಾತ್ರೆ ಹೊರಟಿದ್ದಾರೆ. ಈ ಯಾತ್ರೆಗೆ ಶಾಸಕ ತನ್ವೀರ್ ಸೇಠ್ ಚಾಲನೆ ನೀಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಜನರು ಒಟ್ಟಾಗಿ ಯಾತ್ರೆ ಮಾಡುತ್ತಿದ್ದೇವೆ, ಅದಕ್ಕಾಗಿ ತನ್ವೀರ್ ಸೇಠ್ ನಮ್ಮ ಯಾತ್ರೆಗೆ ಚಾಲನೆ ನೀಡಿದ್ದಾರೆ ಅಂತ ಹರೀಶ್ ಗೌಡ ಹೇಳಿದ್ದಾರೆ.
ಧರ್ಮಸ್ಥಳಕ್ಕೆ ಇವತ್ತು ಧರ್ಮ ವಿಜಯ ಯಾತ್ರೆ ಅಂತ ಅಂದ್ಕೊಂಡು ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಇವತ್ತು ಏನು ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಮತ್ತು ಕಳಂಕವನ್ನು ಒರೆಸ್ಬೇಕು ಅಂತ ಅಂದ್ಬಿಟ್ಟು ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತ್ತೂರಿ ಮಾಡಿದರು, ಅದ್ರ ವಿರುದ್ಧವಾಗಿ ಇವತ್ತು SIT ತನಿಖೆಯಿಂದ ಇವತ್ತು ಕಳಂಕರಹಿತವಾದಂಥ ಶ್ರದ್ಧಾ ಕೇಂದ್ರವನ್ನಾಗಿ ಮಾಡಿರುವಂಥದ್ದು. ರಾಜಕೀಯ ಜಟಾಪಟಿಯ ನಡುವೆ SIT ಅಧಿಕಾರಿಗಳು ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಲು ಓರ್ವ ಡಿವೈಎಸ್ಪಿಯನ್ನ ನಿಯೋಜಿಸಲಾಗಿದೆ. ಜಯಂತ್ ಮನೆಯಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ದಾಖಲೆಗಳು ಪತ್ತೆಯಾಗಿವೆ. ಇನ್ನು ಮಾಸ್ಕ್ ಮ್ಯಾನ್ ಅನ್ನ ಬೆಳ್ತಂಗಡಿ ನ್ಯಾಯಾಲಯ 3 ದಿನ SIT ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ದಕ್ಷಿಣ ಕನ್ನಡದಿಂದ ಪೃಥ್ವಿರಾಜ್ ಜೊತೆ ಹರೀಶ್, TV9 ಬೆಂಗಳೂರು.